ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಬೇಸಿಕ್ಕಾಗಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಮಾಡಲಿಕ್ಕೆ ಬೇಕಾಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಹೇಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗೆ ವ್ರ್ಯಾಪ್ ಮಾಡೋದು ಅಂತ ಹೇಳ್ಬಿಟ್ಟು, ಸೊ ಈಸಿಯಾಗಿ ಹಾಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರಬೇಕು ಅಂತಂದರೆ ನಾನು ಹೇಳುವಂಥ ಸಿಂಪಲ್ ಟಿಕ್ಸ್ನ ಯೂಸ್ ಮಾಡಿದ್ರೆ, ಸೊ ನೀವು ಕೂಡ ಬಿಗಿನರ್ಸ್ ಆಗಿದ್ದರೆ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಸೊ ನೀವು ಕೂಡ ಹೇಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಸೊ ಇವತ್ತು ನನಗೆ ಒಂದು ಆರ್ಡರ್ ಬಂದಿತ್ತು. ಏನಪ್ಪ ಅಂದರೆ ಯುಗಾದಿಗೆ ಅಂತೇಳಿ ನನಗೊಬ್ಬರು ಕಸ್ಟಮರ್ ಬಂದು ಕಸ್ಟಮೈಸ್ಡ್ ಬ್ಯಾಂಗಲ್ ಬೇಕಂತ ಕೇಳಿದರು. ಸೊ ಹಾಗಾಗಿ ನಾನು ಅದನ್ನು ರೆಡಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಸೊ ಇದು ಯಾರಿಗಾದ್ರೂ ಒಬ್ರಿಗೆ ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾನಿವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಆದರೆ ಇಷ್ಟ ಆಯಿತು ಅಂತಂದರೆ ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದ್ರೂ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ಗಾದ್ರೂ ನೀವು ಇದನ್ನು ಕಳಿಸ್ಕೊಡ್ಬೋದು. ಸೊ ಇವತ್ತಿನ ಬೇಸಿಕ್ ಮೊದಲನೇ ವಿಡಿಯೋ ಏನಪ್ಪ ಅಂತಂದರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಹೇಗೆ ವ್ರ್ಯಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ವಿಡಿಯೋನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಏನೇನು ಅಂತಂದರೆ, ಅದಕ್ಕೆ ಒಂದು ಗ್ಲೂ ಬೇಕಾಗುತ್ತೆ, ಹಾಗೆ ಕಟ್ಟರ್, ಹೀಗೆ ಪ್ಲಾಸ್ಟಿಕ್ ಬೇಸ್ ಬ್ಯಾಂಗಲ್, ಹಾಗೆ ಈ ರೀತಿಯಾಗಿರುವಂಥ ಥ್ರೆಡ್. ಅಂದರೆ ಇದನ್ನು ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಎನಿ ಕಲರ್ ಬೇಕಾದರೂ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಯೂಸ್ ಮಾಡ್ಬೋದು. ಈ ಸ್ಟಡಿ ಟೇಬಲ್ ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ಈ ಸ್ಟಡಿ ಟೇಬಲಲ್ಲಿ ನಾನು ಈ ರೀತಿ ದಾರನ ಸುತ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಕೆಲವೊಬ್ಬರು ಒಂದೊಂದು ರೀತಿ ಒಂದೊಂದು ಮೆಥಡ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡುವಂಥ ಮೆಥಡ್ ಇದು ಬಂದು ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ನನಗೆ ಪರ್ಸ್ನಲಿ ನನಗೆ ಇದು ಕಂಫರ್ಟೇಬಲ್ ಇದೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಸ್ಟಡಿ ಟೇಬಲ್ನ ಯೂಸ್ ಮಾಡಿ ಈ ರೀತಿ ಒಂದು ಅಟ್ಲೀಸ್ಟ್ ನಮಗೆ 80ರಿಂದ 100 ಬೇಕಾಗುತ್ತೆ. ನೀವು ತುಂಬ ಸಣ್ಣ ಇರೋ ದಾರ ತೊಗೊಂಡಿದ್ದೀರಾ ಅಂತಂದರೆ 80 ರೌಂಡ್ ಸಾಕಾಗುತ್ತೆ. ಇಲ್ಲ ಅಂತಂದರೆ 40 ರೌಂಡ್ ಸಾಕಾಗುತ್ತೆ, ಏಕೆಂದರೆ ಡಬಲ್ ಬರೋದ್ರಿಂದ. ಇಲ್ಲ ಅಂದರೆ ನಾನು ಅದನ್ನ 50 ರೌಂಡ್ನ ತೊಗೋಬೇಕಾಗತ್ತೆ, ಅಲ್ಲಿಗೆ 100 ರೌಂಡ್ಸ್ ಆಗುತ್ತೆ. ಸೊ ಈ ರೀತಿ ನಾನು ಅದನ್ನು ಸುತ್ಕೊತೀನಿ. ಬಟ್ ಫಸ್ಟೇ ಸರಿ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬಿಕಾಸ್ ಯಾವುದೇ ಕೆಲಸ ಆದರೂ ಅಷ್ಟೇ ಮೊದಲನೇ ಸರಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಎಲ್ಲವೂ ಕೂಡ ಸರಿಗಿರುತ್ತೆ. ಸೊ ಮೇನಾಗಿ ಬೇಕಾಗಿರೋದು ಪೇಷನ್ಸ್ ಹಾಗೆ ಡೆಡಿಕೇಶನ್. ನೀವು ಡೆಡಿಕೇಶನ್ ಇಟ್ಟು ಯಾವ ಕೆಲಸನೇ ಆಗಲಿ ಶುರು ಮಾಡಿದ್ರೆ ಖಂಡಿತ ಒಂದಲ್ಲ ಒಂದಿನ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಎಲ್ಲ ಸಕ್ಸಸ್ ಕೂಡ ಒಂದೇ ದಿವಸದಲ್ಲಿ ಆಗುತ್ತೆ ಅಂತಲೂ ನಾವು ಹೇಳಲಿಕ್ಕಾಗಲ್ಲ. ಬಿಕಾಸ್ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಆ ಸಕ್ಸಸ್ ಅನ್ನೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಆದಷ್ಟು ಪೇಷನ್ಸಿಂದ ಇರೋದು ಉತ್ತಮ ಅಂತಲೂ ಕೂಡ ಹೇಳ್ತೀನಿ. ಸೊ ಇವಾಗ ನೀವು ಇದನ್ನು ನೋಡ್ತಿರ್ಬೋದು. ನಾನೀಗ ಸುತ್ತಕೊಂಡಿರುವಂತಹ ಒಂದು ಸೈಡ್ನ, ಅಂದರೆ ನಾನು ಎಲ್ಲಿ ಕೈ ಇಟ್ಕೊಂಡಿರ್ತಲ್ಲ ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಇದೇ ಕೂಡ ಈ ಸೈಡ್, ಅಂದರೆ ನಾವು ಬ್ಯಾಂಗಲ್ಸ್ನ ಏನು ತೊಗೊತೀವಲ್ಲ ಅದನ್ನು ನೋಡಿ ನಾವು ತೊಗೋಬೇಕಾಗತ್ತೆ ಉದ್ದನ. ಮತ್ತು ನಾನು ದೊಡ್ಡ ಬ್ಯಾಂಗಲ್ಗೆ ಮತ್ತೆ ಬೇರೆ ಆಗಿರುವಂಥ ಒಂದು ಮೆಷರ್ಮೆಂಟ್ನ ಹೇಳ್ತೀನಿ. ಈ ರೀತಿಯಾಗಿ ಇದು ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ದೊಡ್ಡ ಬ್ಯಾಂಗಲ್ ಬೇಕು ಅಂತಂದಾಗ, ದೊಡ್ಡ ಬ್ಯಾಂಗಲ್ಗೆ ಅಂದರೆ ತುಂಬ ದಪ್ಪ ಇರುತ್ತಲ್ಲ ಕಡಾ ಬ್ಯಾಂಗಲ್ ಟೈಪು, ಅದಕ್ಕೆ ನಾವು ಬೇಕಾದಾಗ ನಾವು ಒಂದೇ ಕಡೆ ಮಾತ್ರ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಗೆ ಥ್ರೆಡ್ ರೆಡಿ ಆಯಿತು. ಸೊ ಇವಾಗ ಇದು ಫ್ಯಾಬ್ರಿಕ್ ಗ್ಲೂ ಅಂತ ಹೇಳ್ತಾರೆ. ಇದನ್ನು ಒಂದು ಕಡೆ ನಾನು ಇದರಲ್ಲಿ ನಮಗೆ ಕೋನ್ ಬೇಕಾದರೂ ಸಿಗುತ್ತೆ. ನಾವು ಎರಡರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಇದನ್ನು ಡ್ರೈ ಆಗೋಲಿಕ್ಕೂ ಬಿಡ್ಬೋದು. ಇಲ್ಲ ನೀವು ಓಕೆ ನನಗೆ ಬ್ಯಾಲೆನ್ಸ್ ಬರುತ್ತೆ ಅಂತಂದರೆ ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ಇದು ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನು ಈ ರೀತಿಯಾಗಿ ಇದು ಗ್ಯಾಪ್ ಕಾಣದೇ ಇರೋ ಥರ ಸುತ್ಕೊತಾ ಇದ್ದೀನಿ. ನಮಗೆ ಈ ಬ್ಯಾಂಗಲಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಂಗಲ್ ಕೂಡ ಸಿಗುತ್ತೆ. ಅಂದರೆ ಎಲ್ಲವೂ ಕೂಡ ವೈಟ್ ಕಲರಲ್ಲಿ ಇರುತ್ತೆ, ಅದು ಕೂಡ ಸಿಗುತ್ತೆ. ಸೊ ಈ ರೀತಿಯಾಗಿರುವಂಥ ಕಲರ್ ಬ್ಯಾಂಗಲ್ ಕೂಡ ಸಿಗುತ್ತೆ.
ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಿಮಗೆ ಮೆಟೀರಿಯಲ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಫ್ರೀ ಇರೋರು, ಇಂಟ್ರೆಸ್ಟ್ ಇದ್ದವರು ಹೋಗಿ ಒಂದು ಸರಿ ಬೇಕಾದರೂ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಈ ಬೇಸ್ ಎಲ್ಲೂ ಕೂಡ ಕಾಣಿಸ್ದೇ ಇರೋ ರೀತಿ ಈ ರೀತಿ ನಾನು ಇದನ್ನ ವ್ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರಾದ್ರು ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅವರಿಗೂ ಕೂಡ ಏನಾದರೂ ಹೊಸ್ದಾಗಿ ಮಾಡಬೇಕು ಇಲ್ಲ ಕಲಿಬೇಕು ಅಂತ ಅಂದ್ಕೊಂಡವ್ರಿಗೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕೆಲಸ ಅಂತಲೇ ನಾನು ಹೇಳ್ಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಅನಿಸುತ್ತೆ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿರೋ ಬ್ಯಾಂಗಲ್ಸ್ನ ನಮಗೆ ನಾವೇ ಮಾಡ್ಕೋಬೋದಾ ಅಂತ. ಸೊ ನಾನು ಇದನ್ನು ಯಾವುದನ್ನು ಕೂಡ ಬಿಸ್ನೆಸ್ಗೆ ಅಂತ ಮೊದಲು ಶುರು ಮಾಡಿದ್ದಲ್ಲ, ನನಗೋಸ್ಕರ ನಾನು ಮಾಡ್ಕೊಳ್ಳಿಕ್ಕೆ ಅಂತ ಶುರು ಮಾಡಿದ್ದು. ಸೊ ಇದು ಹೋಗ್ತಾ ಹೋಗ್ತಾ ಒಂದು ಪುಟ್ಟ ಬಿಸ್ನೆಸ್ ಆಗಿ ಶುರುವಾಯಿತು. ಬಿಕಾಸ್ ನಾವು ಏನಾದರೂ ಒಂದು ಮಾಡ್ತಿದ್ದೀವಿ ಅಂತಂದಾಗ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ನೋಡಿದಾಗ ಕೇಳ್ತಾಯಿದ್ರು, ಎಲ್ಲಿ ತೊಗೊಂಡೆ, ಯಾರ ಹತ್ರ ತೊಗೊಂಡೆ ಅಂತೇಳಿ. ಸೊ ಅವಾಗ ನಾನೇ ಮಾಡ್ತಿದ್ದೀನಿ ಅಂತಂದಾಗ ಅಲ್ಲಿಂದ ಶುರುವಾಗಿದ್ದಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತಾಯಿದ್ದೀನಿ. ಸೊ ನಾನು ಡೈಲಿ ಬ್ಲಾಗ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಹಾಗೆ ನನ್ನ ಚಾನಲಲ್ಲಿ ನಾನು ಈ ರೀತಿಯಾಗಿರುವಂಥ ಕೆಲವೊಂದು ಯೂಸ್ಫುಲ್ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟಿಂದನೇ ನಾವು ಏನೇ ಮಾಡಿದ್ರೂ ಕೂಡ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮಾಡುವಂಥ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ನಿಮ್ಮ ಕಮೆಂಟ್ ಕೂಡ ಅಷ್ಟೇ, ಒಂದು ಕಮೆಂಟ್ ಕೂಡ ನಮಗೆ 10 ವೀಡಿಯೋ ಮಾಡಲಿಕ್ಕೆ ಎನ್ಕರೇಜ್ ಮಾಡುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಇವಾಗ ಈ ರೀತಿಯಾಗಿರುವಂಥ ಇದು ಬರುತ್ತೆ. ಏನಂತಂದರೆ ಉಳಿದಿರುವಂಥ ಎಕ್ಸ್ಟ್ರಾ ಥ್ರೆಡ್ಡು ನನಗೆ ಈ ಮೆಷರ್ಮೆಂಟಲ್ಲಿ ನಾನು ಇದನ್ನ ತೊಗೊಂಡ್ರೆ, ಅಂದರೆ ಈ ಸ್ಟಡಿ ಟೇಬಲಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಈ ಬ್ಯಾಂಗಲ್ಗೆ ಫಿಕ್ಸ್ ಆಗುತ್ತೆ. ಸೊ ಇವಾಗ ನಾನು ಇದನ್ನೇನು ಮಾಡ್ತೀನಿ, ಇದು ಎಕ್ಸ್ಟ್ರಾ ಇರುವಂತಹ ಥ್ರೆಡ್ನ ಕಂಪ್ಲೀಟಾಗಿ ಟ್ರಿಮ್ ಮಾಡ್ಕೊತೀನಿ. ಬಟ್ ಎಂಡಿಂಗ್ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಕೆಲಸನ ನೀವು ಶುರು ಮಾಡೋದಕ್ಕಿಂತ ಮುಂಚೆ, ಏನೇ ಕೆಲಸ ಆಗಿರಲಿ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ನೀವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿರ್ತೀರ ಅಷ್ಟು ಚೆನ್ನಾಗಿ ಬ್ಯಾಂಗಲ್ಸ್ದು ಔಟ್ಲುಕ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಎಂಡಿಗೆ ಹಾಕಿ, ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಶುರುನಲ್ಲಿ. ಆಮೇಲೆ ನಿಮ್ಗೆ ಅದು ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ನೋಡಿ, ಫಿನಿಶಿಂಗ್ ಅಂತೂ ಎಷ್ಟು ಚೆನ್ನಾಗಿ ಡ್ರಾಪ್ ಆಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಬಂದು ನನಗೆ ಯುಗಾದಿಗೆ ಅಂತ ಬಂದಿರುವಂಥ ಆರ್ಡ್ರದ್ದು. ಹೇಗೆ ನಾನು ಮಾಡ್ತೀನಿ ಅನ್ನೋದನ್ನ ಪ್ರತಿದಿನ ನಾನು ನಿಮಗೆ ಕೆಲವೊಂದು ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡೋದ್ರ ಮೂಲಕ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ನಾಳೆ ಮುಂದಿನ ವೀಡಿಯೋದಲ್ಲಿ ನಾನು ಇದಕ್ಕೆ ಏನು ಸ್ಟೋನ್ ವರ್ಕ್ ಮಾಡ್ತೀನಿ ಅನ್ನೋದು ಕೂಡ ಹಾಕ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.